ಇದು ನಾವು ನಾಟಿ ಮಾಡಿದಾಗ 38-39 ಡಿಗ್ರಿ ಟೆಂಪ್ರೇಚರ್ ಇತ್ತು. ಇದು ಮೇ 20 ತನಕ 20 ಮೇಲೆ ಮಳೆ ಆಯಿತು. 20-25 ಮಳೆ ಆಗಿದ್ದು ಮೇ ತಿಂಗಳಲ್ಲಿ. ಅದನ್ನು ನಾವು 2 ಅಡಿ ಶೇಡ್ ಹೆಚ್ಚು ಹಾಕಿದ್ರಿ ಮೇಲೆ ಹಾಕಿ ಈ ಥರ ಒಳ್ಳೆ ಬೆಳೆ ಬಂದೈತೆ. ಆದರೆ ಸ್ವಲ್ಪ ವೈರಸ್ಸು ಕಡಿಮೆ ಇದೆ ಈ ತಳಿಯಲ್ಲಿ. ಈಗ ಇರೋದ್ರಲ್ಲಿ ಅಂಬರೀಷು ವೈರಸ್ ತಡೆಯೋಂಥ ಶಕ್ತಿ ಅದರಲ್ಲಿ ಇದೆ. ನಾವು ಬೇರೆ ವೆರೈಟಿಗಳು ನೋಡಿದ್ದೀರಿ, ಎಲ್ಲ ನೋಡಿದಿರಿ. ಇದರಲ್ಲಿ 2 ತಿಂಗಳ ಮೇಲೆ 2.5 ತಿಂಗಳಾದ್ರೂ ವೈರಸ್ ಬಂದಿಲ್ಲ. ಎಲ್ಲ ತಳಿ ಥರಲ್ಲ ಇದು. ಸ್ವಲ್ಪ ಚೆನ್ನಾಗಿ ಔಷಧಿ ಗೊಬ್ಬರ ಕೊಟ್ಕೊಂಡು ಒಂದೇ ಸರಿ ಕಾಯಿ ಬಿಡೋಲ್ಲ, ಹಂತವಾಗಿ ಬಿಡ್ತಾ ಇದೆ ಅಂಬರೀಷ್ ಅನ್ನೋದು. ಬೇರೆ ತಳಿ ಆದರೆ ಬಿಟ್ಬಿಟ್ಟು ಒಂದೇ ಸರಿ ಕಾಯಿ ಕಟಾವು, ಇದು ಹಂತವಾಗಿ ಬರ್ತಾ ಇರ್ತದೆ ಇದು. ಇದು ಬೇಕಾದ್ರೆ ಶಾಂಪಲ್ ಆದ್ಮೇಲೆ 2 ತಿಂಗಳು ಬೇಕಾದ್ರೆ ಕೊಯ್ಸ್ಬೋದು. ಎಲ್ಲ ರೈತರಿಗೂ ನಮಸ್ಕಾರಗಳು. ಐಸಂದ್ರ ಮಿಟ್ಟೂರು, ರವಿಕುಮಾರ್, ಕೆಜಿಎಫ್ ತಾಲೂಕು, ಬೇತ್ಮಂಗ್ಲ ಹೋಬಳಿ, ಕೋಲಾರ ಜಿಲ್ಲೆ. ನಾವು ಒಂದು 20 ವರ್ಷದಿಂದ ಟೊಮೆಟೊ ಬೆಳೀತಾ ಇದ್ರೆ. ನಾವು ಒಂದು 10 ಎಕರೆ ಮಾಡ್ತಾ ಇದ್ದೀವಿ ಜಮೀನಲ್ಲಿ. ಎಲೆಕೋಸು ಮಾಡ್ತೀರಿ, ಬೆಚ್ಚ ಟೊಮೆಟೊ ಮಾಡ್ತೀರಿ. ಬೇಸಿಗೆ ತಳಿಯಲ್ಲಿ ಮಾರ್ಚು 25ರಿಂದ ಏಪ್ರಿಲ್ 25 ತನಕ ನಾವು ನಾಟಿ ಮಾಡ್ತೀರಿ. 1 ತಿಂಗಳು ಸೋಯಿಂಗ್ ಆಗುತ್ತೆ. ಒಂದು ವರ್ಷ ಏಪ್ರಿಲ್ 5ಕ್ಕೆ ಮಾಡ್ತೀರಿ, ಒಂದು ವರ್ಷ 25ಕ್ಕೆ ಮಾಡ್ತೀರಿ. ಮಾರ್ಚು ಏಪ್ರಿಲ್ 25 ಮಾಡ್ತೀವಿ ಸರ್. ಅದರಲ್ಲಿ ನಾವೊಂದು 3 ವರ್ಷದ ಅಂಬರೀಷ್ ಅಂತ ವೆರೈಟಿ ಸೆಲೆಕ್ಟ್ ಮಾಡಿಕೊಂಡು ನಾಟಿ ಮಾಡ್ತಾಯಿದ್ರೆ ಅದರಲ್ಲಿ ನಮಗೆ ಒಳ್ಳೆ ಫ್ರೂಟ್ ಕ್ವಾಲಿಟಿ ಇದೆ, ಚೆನ್ನಾಗಿ ಬೆಳೆನೂ ಬರ್ತಾ ಇದೆ. ದೇಶದ ತಳಿ ಏಪ್ರಿಲ್ 25 ನಾಟಿ ಮಾಡಿದರೆ ಈಗ ಆಲ್ರೆಡಿ ಜುಲೈ 5ರಿಂದ 10ನೇ ತಾರೀಕು ಮಧ್ಯೆ ಶಾಂಪಲ್ ಕಟಾವು ಬರ್ತಾ ಇದೆ. ಇಲ್ಲಿವರೆಗೂ ತಡೆದೇವಂಥ ವೆರೈಟಿ ನಾವು ಇದೇ ಅಂಬರೀಷೇ ಪರವಾಗಿಲ್ಲ. ಈಗ ಬೇರೆ ಹೋಲಿಕೆ ಮಾಡಿದರೆ ನಾನು ಪ್ರತಿ ವರ್ಷ ಅಂಬರೀಷ್, ಮುಂದಿನ ವರ್ಷಕ್ಕೂ ಅಂಬರೀಷ ನಾಟಿ ಮಾಡ್ತೀನಿ. ಈ ಸ್ವಲ್ಪ ಈಗ ಮಳೆ ಹೊಡೆದ್ರೆ ಕೂಡ ಅಷ್ಟು ಕ್ವಾಲಿಟಿ ಚೆನ್ನಾಗಿರುತ್ತೆ. ಅಷ್ಟು ಕಾಯಿ ಬೆಲೆ ಮುಂದೆ ಬರೋದು ಅದೆಲ್ಲ ಸ್ವಲ್ಪ ಅವಾಯ್ಡ್ ಆಗುತ್ತೆ ಅಂಬರೀಷ್ ಅಂತ ತಳಿಯಲ್ಲಿ. ಅದರಿಂದ ಇದನ್ನೇ ಮುಂದೆ ವೈರಸ್ಗಳು ಸುತ್ತ ಹಿಡಿತಾ ಇದೆ ವೆರೈಟಿ. ಇದನ್ನೇ ನಾವು ಮುಂದೆ ಫಾಲೋ ಮಾಡಬೇಕು. ಅದರಲ್ಲಿ ನಾವು CMR ಮಂಡಿಗೆ ಟೊಮೆಟೊ ಹಾಕೋದು, ಅದು ಅಲ್ಲಿ ಮಾರ್ಕೆಟಲ್ಲಿ ಒಳ್ಳೆ ರೆಸ್ಪಾನ್ಸಿಬಲ್ ಇದೆ ಈ ತಳಿಗೆ. ರೈತರು ಎಲ್ಲ ಒಳ್ಳೆ ಬೆಳೆ ಬೆಳೀರಿ, ಒಳ್ಳೇದಾಗುತ್ತೆ ರೈತರಿಗೆ. ನನ್ನ ಧನ್ಯವಾದಗಳು. ತರಕಾರಿ ಬೆಳೆಗಾರರು ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತರಕಾರಿ ಬೆಳೆಗಳ ಬಗ್ಗೆ ಒಳ್ಳೆ ಮಾಹಿತಿ ಕೊಡ್ತಿದ್ದಾರೆ. ಹೀಗೆ ಸಪೋರ್ಟ್ ಮಾಡಿ, ಕಂಟಿನ್ಯೂ ಮಾಡಿ.